ಇದ್ರ ಟೇಸ್ಟ್ ನೋಡ್ಬಿಟ್ರೆ ಅಂತೂ ಪಡವಲಕಾಯಿನ ಮತ್ತೆ ಮತ್ತೆ ತಗೊಬಂದು ಇದೇ ರೀತಿ ಮಾಡ್ತೀರಾ. ಕುರ್ಮಾ, ಸಾಗು ಅಥವಾ ಕೂಟು ಏನಾದ್ರೂ ಕರೀರಿ, ದೋಸೆ ಜೊತೆ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ಪೂರಿ, ಚಪಾತಿ, ಅನ್ನ ಜೊತೆ ಸಹ ತುಂಬಾ ಚೆನ್ನಾಗಿ ಹೊಂದ್ಕೊಳತ್ತೆ. ಇದನ್ನ ಮಾಡೋದಕ್ಕೆ ಅರ್ಧ ಕಪ್ ಅಷ್ಟು ಹಸಿಕಾಯಿ, 7-8 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, 1 ಚಿಕ್ಕ ಸ್ಪೂನ್ ಅಷ್ಟು ಜೀರಿಗೆ, ಹಸಿ ಮೆಣಸಿನ್ಕಾಯಿ, 1 ಇಡಿ ಅಷ್ಟು ಉರ್ಗಡ್ಲೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಬೇಕಾಗಿರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನೆಲೆ, ಸಣ್ಣದಾಗಿ ಕಟ್ ಮಾಡಿರೋಂಥ 1 ಈರುಳ್ಳಿನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಚಿಕ್ಕ ಟೊಮೆಟೊನ ಸಹ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 1 ಅವರ್ ನೆನೆಸಿಟ್ಟಿದ್ದಂತಹ ಕಡಲೆಬೇಳೆನ ಸಹ ಹಾಕೊಂಡು ಅದನ್ನು ಸಹ 1 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಪಡವಲಕಾಯಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ 1/4 ಸ್ಪೂನ್ ಅಷ್ಟು ಅರಶಿನ ಹಾಕಿ ಈ ಪಡವಲಕಾಯಿನ ಸಹ 1 ರಿಂದ 2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನಂತರ ನಾವು ರುಬ್ಬಿಟ್ಟಿರೋ ಅಂತ ಮಸಾಲೆ ಹಾಗೆ ಬೇಕಾಗಿರೋಷ್ಟು ನೀರು ಸಹ ಹಾಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 1 ರಿಂದ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸಕ್ಕ ಟೇಸ್ಟಿಯಾಗಿರೋ ಅಂತ ಪಡವಲಕಾಯಿ ಕುರ್ಮಾ ರೆಡಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್